ಎಸ್ಐಟಿ ಕಚೇರಿಗೆ ಇವತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಭೇಟಿ ಕೊಟ್ಟರು. ಪುತ್ರ ನ್ಯಾಯಾಲಯದಲ್ಲಿ ಕೋರಿಕೊಂಡಂತೆ ಮನೆ ಊಟ ಮತ್ತು ಬಟ್ಟೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಸಿಐಡಿ ಕಚೇರಿಗೆ ಬಂದು ಪುತ್ರನ ಕೋರಿಕೆಯ ಮೇರೆಗೆ ಊಟ ಮತ್ತು ಬಟ್ಟೆಯನ್ನ ಕೊಟ್ಟು ಹೋಗಿದ್ದಾರೆ. ಕಚೇರಿಯ ಹೊರಭಾಗದಿಂದಲೇ ಸಿಬ್ಬಂದಿ ಆ ಬ್ಯಾಗ್ ಅನ್ನ ಕೈಗೆ ತೆಗೆದುಕೊಂಡು ಒಳಕ್ಕೆ ಹೋಗಿದ್ದಾರೆ. ಮನೆ ಊಟ ಕೊಡುವಂತೆ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಅದನ್ನ ಕೋರ್ಟ್ ಕೂಡ ಪರಿಗಣಿಸಿದ್ದು ಅವರಿಗೆ ಸಮ್ಮತಿಯನ್ನ ಕೂಡ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ರೇವಣ್ಣ ಅವರು ಊಟವನ್ನ ತೆಗೆದುಕೊಂಡು ಬಂದು ಸಿಐಡಿ ಕಚೇರಿಗೆ ಇದನ್ನ ಪ್ರಜ್ವಲ್ಗೆ ತಲುಪಿಸಿ ಅಂತ ಸಿಬ್ಬಂದಿಗಳಿಗೆ ಕೊಟ್ಟಿರುವಂತಹದ್ದನ್ನ ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಕೆಲ ಹೊತ್ತುಗಳ ಹಿಂದಷ್ಟೇ ಸಿಐಡಿ ಕಚೇರಿಗೆ ಮಾಜಿ ಸಚಿವ ರೇವಣ್ಣ ಅವರು ಬಂದ್ರು. ಸದ್ಯ ಎಸ್ಐಟಿ ಕಚೇರಿಯ ಕಸ್ಟಡಿಯಲ್ಲಿ ಇರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ವಿಚಾರಣೆಯಲ್ಲಿದ್ದಾರೆ ಮತ್ತು 4 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಹೊತ್ತಿನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಂತೆ ಮನೆ ಊಟದ ವ್ಯವಸ್ಥೆ ಆಗಿದೆ. ಅದನ್ನ ಖುದ್ದು ರೇವಣ್ಣ ಅವರೇ ತೆಗೆದುಕೊಂಡು ಬಂದು ಕೊಟ್ಟು ಹೋಗಿದ್ದಾರೆ. ಸಿಐಡಿ ಕಚೇರಿಯ ಸಿಬ್ಬಂದಿಗಳು ರೇವಣ್ಣ ಅವರು ಕೊಟ್ಟಂತಹ ಬ್ಯಾಗ್ ಅನ್ನ ಪಡೆದುಕೊಂಡು ನಂತರ ಅದನ್ನ ಪ್ರಜ್ವಲ್ ರೇವಣ್ಣಗೆ ತಲುಪಿಸ್ತಾರೆ. ಸೊ ಆ ವ್ಯವಸ್ಥೆಗಳನ್ನ ಅವರು ಕೋರ್ಟ್ನ ಮೂಲಕವಾಗಿಯೇ ಆ ಸೌಲಭ್ಯವನ್ನು ಪಡ್ಕೊಂಡಿದ್ರು. ಸೊ ಅದಕ್ಕೆ ತಕ್ಕ ಹಾಗೆ ರೇವಣ್ಣ ಅವರು ಕೂಡ ತಂದು ಕೊಟ್ಟು ಹೋಗಿದ್ದಾರೆ.